ಭೈರಪ್ಪನವರು ನಮ್ಮನ್ನೆಲ್ಲ ಕೂಡ ಅಗಲಿರುವಂತಹದ್ದು. ಎಸ್.ಎಲ್. ಭೈರಪ್ಪನವರು ಕೂಡ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಮೈಸೂರಿನಲ್ಲಿ ಉಳ್ಕೊಂಡಿದ್ರು. ಈ ಕಾರಣಕ್ಕಾಗಿ ಅವರ ಒಂದು ಪಾರ್ಥಿವ ಶರೀರವನ್ನ ಮೈಸೂರಿಗೆ ತಂದು ಇಲ್ಲಿ ಕೂಡ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಅವರ ಅಭಿಮಾನಿಗಳಿಗೆ ಮತ್ತು ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನ ಜಿಲ್ಲಾಡಳಿತದ ವತಿಯಿಂದ ಮಾಡಿರ್ತಕ್ಕಂಥದ್ದು. ನಾನೀಗ ದೃಶ್ಯಗಳಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮೈಸೂರಿನ ಕರ್ನಾಟಕ ಕಲಾಮಂದಿರದ ಆವರಣ ಏನಿದೆ, ಈ ಒಂದು ಆವರಣದಲ್ಲಿ ಎಸ್.ಎಲ್. ಭೈರಪ್ಪನವರ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಸರ್ಕಾರ ಕೂಡ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದಲೇ ಇವತ್ತು ಅವರ ಅಂತಿಮ ದರ್ಶನಕ್ಕೆ ಮೈಸೂರಿನ ಕಲಾಮಂದಿರದ ಬಳಿ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಸಿಬ್ಬಂದಿಗಳು ಕೂಡ ಇಲ್ಲಿ ಅವರ ಅಂತಿಮ ದರ್ಶನಕ್ಕೆ ಬರುವಂತಹ ಸಾರ್ವಜನಿಕರಿಗೆ ಒಂದು ಬ್ಯಾರಿಗೇಡ್ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಏನು ಕಲಾಮಂದಿರದ ಆವರಣಕ್ಕೆ ಬಂದಂತಹ ಸಾರ್ವಜನಿಕರು ಅಥವಾ ಅವರ ಅಭಿಮಾನಿಗಳು ನೇರವಾಗಿ ಬಂದು ಇಲ್ಲಿ ಒಂದು ಮಾರ್ಗದಿಂದ ಬಂದು ಮತ್ತೊಂದು ಮಾರ್ಗದಲ್ಲಿ ಎಕ್ಸಿಟ್ ಆಗುವಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಅವರ ಅಂತಿಮ ದರ್ಶನದ ವೇದಿಕೆಯ ಕೂಡ ಅದೇ ಮಾದರಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. 2 ಸ್ಲೋಪ್ ಸೈಜ್ ಮೆಟ್ಟಿಲುಗಳನ್ನ ಹಾಕಿ ಒಂದು ಭಾಗದಿಂದ ಎಂಟರ್ ಆಗಿ ಅವರ ಪಾರ್ಥಿವ ಶರೀರವನ್ನು ನೋಡಿಕೊಂಡು ಒಂದು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಅನಂತರದಲ್ಲಿ ಹೊರಗಡೆ ನಿರ್ಮಿಸುವಂತ ನಿಟ್ಟಿನಲ್ಲಿ ಆ ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಮೈಸೂರಂದ್ರೆ ಎಸ್.ಎಲ್. ಭೈರಪ್ಪನವ್ರಿಗೆ ಸಾಕಷ್ಟು ಅಚ್ಚುಮೆಚ್ಚಾದಂತಹ ಸ್ಥಳ ಆಗಿತ್ತು. ಅಂದ್ರೆ ಅವರು ತುಂಬಾ ಕಷ್ಟದ ದಿನಗಳಲ್ಲಿ ಮೈಸೂರಿಗೆ ಬಂದು ಇಲ್ಲಿ ನೆಲೆಸಿದ್ರು. 1976ರಲ್ಲಿ ಇಲ್ಲೇ ಒಂದು ಸೈಟ್ ಅನ್ನ ಖರೀದಿ ಮಾಡಿ ಸ್ನೇಹಿತರ ಒತ್ತಾಸೆಯಂತೆ ಮನೆಯನ್ನ ಕೂಡ ನಿರ್ಮಿಸಿ ಇಲ್ಲೇ ಕೂಡ ವಾಸವನ್ನ ಹೂಡಿದ್ರು. ಇದೇ ಮೈಸೂರಿನ ಮನೆ ಅಂದ್ರೆ ಎಸ್.ಎಲ್. ಭೈರಪ್ಪನವರಿಗೆ ಅಚ್ಚುಮೆಚ್ಚು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿನ ಅವರ ಸ್ನೇಹಿತರು ಮತ್ತು ಅಲ್ಲಿನ ಅಕ್ಕಪಕ್ಕದ ನೆರೆಹೊರೆಯವರು ಕೂಡ ಮಾಹಿತಿಗಳನ್ನು ಹಂಚಿಕೊಂಡಿದ್ರು. ಯಾವಾಗಲೂ ಕೂಡ ಬಹುಕಾಲ ಅವರು ಮೈಸೂರಿನಲ್ಲೇ ವಾಸ್ತವ್ಯವನ್ನ ಹೂಡಿ ಇಲ್ಲೇ ಒಂದು ಜೀವನದ ಸಾಕಷ್ಟು ಸಮಯವನ್ನ ಮೈಸೂರಿನಲ್ಲೇ ಕಳೆದಿದ್ರು. ಈ ಕಾರಣಕ್ಕಾಗಿ ಅವರಿಗೆ ಮೈಸೂರಿನಲ್ಲೇ ಸಾಕಷ್ಟು ಅಚ್ಚುಮೆಚ್ಚಾಗಿತ್ತು. ಕಳೆದ ಕೆಲವು ತಿಂಗಳುಗಳಿಂದ ಅವರಿಗೆ ಅನಾರೋಗ್ಯ ಈಡಾದಂತಹ ಸಂದರ್ಭದಲ್ಲಿ ಅವರು ಬೆಂಗಳೂರಿನಲ್ಲಿ ಹೋಗಿ ವಾಸ್ತವ್ಯವನ್ನು ಹೂಡಿ ಅಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ರು. ಆದ್ರೆ ದುರದೃಷ್ಟವಶಾತ್ ಯಾವುದೇ ಚಿಕಿತ್ಸೆ ಫಲಕಾರಿ ಆಗದೆ ಇವತ್ತು ಅವರು ತಮ್ಮ ಅಪಾರ ಸಂಖ್ಯೆಯ ಅಭಿಮಾನಿಗಳು ಮತ್ತು ಬಂದು ಅವರ ಕುಟುಂಬ ವರ್ಗದವನ್ನ ಆಗಲಿ ಸಾಹಿತ್ಯ ಲೋಕಕ್ಕೆ ತುಂಬಲಾರದಂತಹ ನಷ್ಟ ಉಂಟಾಗಿರುವಂತಹದ್ದು. ಇಂದು ಸುಮಾರು 3 ಗಂಟೆ ವೇಳೆಗೆ ಇಲ್ಲಿಗೆ ಪಾರ್ಥಿವ ಶರೀರ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಸಂಜೆ 6:30ವರೆಗೂ ಕೂಡ ಇಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ಅನಂತರದಲ್ಲಿ ಅವರ ಕುವೆಂಪು ನಗರದ ಉದಯ ರವಿ ರಸ್ತೆಯಲ್ಲಿ ಇರ್ತಕ್ಕಂಥ ಅವರ ಮನೆಯ ಬಳಿ ಇಡಲಾಗ್ತಾ ಇರ್ತಕ್ಕಂಥದ್ದು. ಅನಂತರದಲ್ಲಿ ಶುಕ್ರವಾರ ಬೆಳಿಗ್ಗೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂತಹ ಒಂದು ಸ್ಮಶಾನದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಯುವಂತಹದ್ದು. ಅಗ್ನಿಸ್ಪರ್ಶವು ಕೂಡ ಅದೇ ಒಂದು ಚಾಮುಂಡೇಶ್ವರಿ ಬೆಟ್ಟದ ತಪ್ಪಲಿನ ಸ್ಮಶಾನದಲ್ಲಿ ನೆರವೇರ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.